ಇವತ್ತು ಬೆಳಗ್ಗೆ ನನ್ನ ಜರ್ನಿಯನ್ನು ಒಂದು ಸಲ ನಿಮ್ಮ ಜೊತೆ ಮೆಲ್ಕು ಹಾಕೋಣ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನಕ್ಕೆ ಇಷ್ಟ ಆಗ್ಬೋದು, ತುಂಬ ಜನಕ್ಕೆ ಇಷ್ಟ ಆಗ್ದಲೇ ಕೂಡ ಇರ್ಬೋದು. ಬಟ್ ನನಗಿಷ್ಟ ಆಯಿತು, ಶೇರ್ ಮಾಡ್ಕೊಳ್ತಾ ಇದ್ದೀನಿ. 3 ಬಸ್ಸು ರಶ್ ಆಗಿತ್ತು ಅಂತ 4ನೇ ಬಸ್ಸಿಗೆ ಹತ್ತು ಕೂತ್ಕೊಂಡಿದ್ದೀನಿ. ಸ್ವಲ್ಪ ಫ್ರೀಯಾಗೇ ಇತ್ತು. ಹಾಗೆಯೇ ಹಿಂದೆ ಕಂಡಕ್ಟರು ಆಗಿರುವಂತಹ ಕಲೆಕ್ಷನ್ನ ಕೌಂಟ್ ಮಾಡ್ಕೊಳ್ತಾ ಇದ್ರು. ಈ ಕಡೆ ಬಸ್ಸು ನೀಟಾಗಿ ಸಲೀಸಾಗಿ ಹೋಗ್ತಾ ಇತ್ತು. ಈ ಕಡೆ ಫೋನಲ್ಲಿ ಮಾತಾಡ್ತಾ ಇರೋವಂಥ ಹುಡುಗ ನನ್ನನ್ನು ನೆಮ್ಮದಿಯಾಗಿ ಕೂತ್ಕೊಳ್ಳೋಕೆ ಬಿಡಲಿಲ್ಲ. ಅಕ್ಕ, ಟಿಪ್ಟೂರು ಎಷ್ಟೊತ್ತಿಗೆ ಬರುತ್ತೆ, ತುಮಕೂರು ಎಷ್ಟೊತ್ತಿಗೆ ಬರುತ್ತೆ, ಬೆಂಗಳೂರು ಎಷ್ಟೊತ್ತಿಗೆ ಬರುತ್ತೆ, ನಿಮ್ಮದೇ ಆ ಊರು, ನೀವು ಏನು ಕೆಲಸಕ್ಕೆ ಹೋಗ್ತೀರಾ? ನನಗಂತೂ ಸಾಕಾಗಿ ಮಾಡ್ದ. ನೆಮ್ಮದಿಯಾಗಿ ಒಂದು 5 ನಿಮಿಷ ನಿದ್ದೆ ಮಾಡೋಣ ಅಂದ್ರೂ ಬಿಡಲಿಲ್ಲ. ನನ್ನ ಸ್ಟಾಪ್ ಎಷ್ಟೊತ್ತಿಗೆ ಬರುತ್ತಪ್ಪ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಹಾಗೆಯೇ ಸ್ಟಾಪ್ ಬಂದಿದ ತಕ್ಷಣ ಪಟ್ ಅಂತ ಹುಡುಗನ ಕಡೆನೂ ನೋಡ್ದಲೇ ಇಳಿದೆ. ನನಗೆ ಸಾಕಾಗೋಯ್ತು. ಅವನು ಅಷ್ಟು ಮಾತಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಲ್ಲೋ 2-3 ಮಾತಾಡ್ತಾನೆ ಅಂದರೆ ನನ್ನೇ ಮಾತಾಡ್ದಲೇ ಇರೋ ಹಾಗೆ ಮಾಡಿಬಿಟ್ಟ. ಹಾಗೆಯೇ ಇವತ್ತಿನ ಒಂದು ಸಣ್ಣ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.